ಈ ಆಮೇಲೆ ಎಲ್ಲರ ಮಧ್ಯೆ ನಾನು ಈ ಒಂದು 20-30 ಸಲ ಈ ಟ್ರೈಲರ್ ಆಲ್ರೆಡಿ ನೋಡಿದ್ದೇನೆ. ಬಟ್ ಇವತ್ತು ಇಲ್ಲಿ ಎಲ್ಲರ ಮಧ್ಯ ಕೂತು ನೋಡ್ಬೇಕಾದ್ರೆ ಇದು ಓಕೆನಾ? ಓಕೆ. ಎಲ್ಲರ ಮಧ್ಯೆ ಕೂತು ನೋಡ್ಬೇಕಾದ್ರೆ ಅದೊಂದು ವಿಶೇಷ ಅನುಭವ. ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ದೇವರಣೆ ನಾನು ಹೀರೋ ಆಗಬೇಕು ಅಂತ ಬಂದವನೇ ಅಲ್ಲ. ನಾನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗೋಣ ಅಂತ ನಂದು ಅಷ್ಟೇ ಇದ್ದದ್ದು. ಇವೆಲ್ಲ ಜೀವನದಲ್ಲಿ ನನಗೆ ಬೋನಸ್ ಇವೆಲ್ಲ. ಮತ್ತು ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸು. ಫಸ್ಟ್ ನಾನು ಅವರು ಥ್ಯಾಂಕ್ಸ್ ಹೇಳಬೇಕು, ಇಶಾಮ್ ಮತ್ತು ಹಸೀನು. ಲಾಕ್ಡೌನಲ್ಲಿ ಎಲ್ಲರೂ ಏನಪ್ಪ ಮಾಡೋದು ಅನ್ನುವಾಗ ಒಂದು ಸ್ಕ್ರಿಪ್ಟ್ ಬರೆದು ನನಗೆ ಮೇಲ್ ಮಾಡಿದ್ರು, ನೋಡಿ ನಿಮ್ಗೆ ಓಕೆ ಇದ್ದರೆ ನಾವು ಮಾಡೋಣ ಅಂತ. ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದಿದೆ, ತುಂಬ ಚೆನ್ನಾಗಿತ್ತು, ಇದನ್ನ ಮಾಡೋಣ ಅಂತ ಹೇಳಿ ಅವಾಗ ಮಾಡಿದ್ದು. ಅವಾಗೆಲ್ಲ ಮನೆಯಿಂದ ಈಚೆನೇ ಬರ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು, ಮತ್ತೆ ಪುನಃ ವಾಪಸ್ ಮಾಸ್ಕ್ ಹಾಕೊಂಡು ವಾಪಸ್ ಮನೆಗೆ ಬರೋದು, ಹಿಂಗೆ ಆ ಥರ ಶೂಟಿಂಗ್ ಮಾಡಿದ್ದು. ಅದು ಇಡೀ ಫಸ್ಟ್ ಲಾಕ್ಡೌನ್ ಅಂದಮೇಲೆ ಶೂಟ್ ಮಾಡಿದ್ವಿ. ಸೆಕೆಂಡ್ ಲಾಕ್ಡೌನ್ ಟೈಮ್ಗೆ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ. ಸೊ ಲಾಕ್ಡೌನ್ ಟೈಮಲ್ಲಿ ಇಡೀ 20-30 ಮನೆಯಲ್ಲಿ ನಡೆಯುವಂಥ ಒಂದು ಕತೆ 7 ಗಂಟೆಗಳ ಕಾಲ. ಸೊ 20-30 ಮನೇಲಿ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು ಅಂತಂದರೆ ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಾಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನಿಮಾ. ಥ್ಯಾಂಕ್ ಯು. ನೀವು ನನ್ನನ್ನು ನಂಬಿದ್ದಕ್ಕೆ. ಅವ್ರು ಹೇಳಿದ್ರು ಯಾವಾಗಲೂ ಅಂದರೆ ನನ್ನನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು. ಅಂದರೆ ನಾನು ಕಂಫರ್ಟ್ ಝೋನ್ಲಿಂದ ಇರಕ್ಕೆ ಬಿಡಲ್ಲ. ಇಲ್ಲ ಸರ್, ಇದು ವರ್ಕ್ ಆಗ್ತಿಲ್ಲ, ಇನ್ನೂ ಏನೋ ಮಾಡಿ ಅಂತ ಏನೋ ಮಾಡಿಸ್ತಾ ಇದ್ರು. ಸೊ ನಾನು ಇದರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಆ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಮತ್ತು ಅವಾಗ ಹೇಳಿದ್ನಲ್ಲ ಇಕ್ಕಟ್ ಸಿನಿಮಾದಲ್ಲೂ ಅಷ್ಟೇ, ಇಲ್ಲ ಇನ್ನೂ ಪುಷ್ ಮಾಡಿದ್ರು, ಇಲ್ಲ ನೀವು ಅಂಕಲ್ ಥರ ಕಾಣಬೇಕು, ಚೆನ್ನಾಗಿರೋದು ಕಾಣಕ್ಕೆ ನಮ್ಗೆ ಇಷ್ಟ ಇಲ್ಲ, ಅಂಕಲ್ ಥರ ಕಾಣಬೇಕು ಅಂತ ಅದರಲ್ಲೂ ಪುಷ್ ಮಾಡಿದರು. ಅವ್ರಿಗೆ ಥ್ಯಾಂಕ್ಸ್. ಮತ್ತು ನನ್ನ ಇಡೀ ಸ್ಟಾರ್ ಕಾಸ್ಟು, ನನ್ನ ಇಡೀ ಸಿನಿಮಾದ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ ಆದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಆದಮೇಲೆ ಹೀರೋಯಿನ್ನು ಹೆಂಗೆ ಅಂತ. ಬಟ್ ಆ ಥರದ್ದು ಏನಿಲ್ಲ, ಒಬ್ಬರು ಒಳ್ಳೆ ಫ್ರೆಂಡ್ ಥರ ಇಡೀ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇರ್ತಿದ್ರು. ಅದ್ಭುತವಾಗಿ ಆದಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾರೆ ಅವರು. ಮತ್ತು ನಮ್ಮ ಗಿರೀಶ್ ಜೆಟ್ಟಿ ಸರು ಮತ್ತು ಬಿಂದು ಮೇಡಮ್ ಅವ್ರದ್ದು ನಾನು ಬೆಂಗಳೂರು ಲಿಟ್ ಫೆಸ್ಟಲ್ಲಿ ಬೆಂಗಳೂರು ಫಿಲ್ಮ್ ಫೆಸ್ಟಲ್ಲಿ ನಾನು ಇದನ್ನು ನೋಡಿದ್ದೆ, ಪಡಾಯಿ ಸಿನಿಮಾ ನೋಡಿದ್ದೆ ಫಸ್ಟು. ಆವಾಗ ತುಂಬ ವರ್ಷಗಳಿಂದ ಆವಾಗಲೇ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಆ್ಯಕ್ಟಿಂಗು ಅಂತ ನಾನು ದೇವರಾಣೆ. ಹೌದೌದು, ತುಂಬ ಒಳ್ಳೆ ಆ್ಯಕ್ಟರ್. ಪಡಾಯಿ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದರು ಆ ಸಿನಿಮಾದಲ್ಲಿ. ಮತ್ತು ಪ್ರತೀಕ್ಷಾ ನಮ್ಮ ಮೈಸೂರು ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮತ್ತು ನಾನು ಇದು ಡೆಡೆಲ್ ಮುಸ್ತಫಾ ಸಿನಿಮಾ ನೋಡಿದಾಗ್ಲಿಂದನೂ ನಾನು ಫಸ್ಟ್ ಈ ಕಥೆ ಕೇಳಿದಾಗ್ಲಿಂದ ನಮ್ಮ ಡೈರೆಕ್ಟರ್ಸ್ಗೆ ಇಲ್ಲ ಇದಕ್ಕೆ ಓದ್ಸನೇ ಬೇಕು ಅವನೇ ಸೂಪರು ಅಂತ. ಸೊ ಥ್ಯಾಂಕ್ ಯು ಓದ್ಸ. ಮತ್ತು ಧರ್ಮಣ್ಣ, ಅಂದರೆ ನಾವು ತುಂಬ ವರ್ಷಗಳ ಜರ್ನಿ ಇದೆ ನಂದು ಮತ್ತು ಧರ್ಮಣ್ಣದು. ಮತ್ತು ಟೆಕ್ನಿಷಿಯನ್ಸು, ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾವು ಇದೇ ಫಸ್ಟು ಒಂದು ನಿಮ್ಮ ಜೊತೆ ಪ್ರೆಸ್ ಮೀಟ್ ಅಂತ ನಾವು ಮಾಡ್ತಾ ಇರೋದು ನನ್ನ ಸಿನಿಮಾದ್ದು. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಹಾಗಾಗಿ ಟೆಕ್ನಿಷಿಯನ್ಸ್ ಅಂತ ಬಂದರೆ ನನ್ನ ಲವಿತ್ತು ಮತ್ತು TG, ಅಂದರೆ ಇವರಿಬ್ಬರು ಬರೀ ಸಿನಿಮಾದಲ್ಲಿ ಒಬ್ಬ ಸಿನಿಮಾಟೋಗ್ರಾಫರ್ ಅಥವಾ ಕೋ ಡೈರೆಕ್ಟರ್ ಆಗಿರಲಿಲ್ಲ, ಇಡೀ ಸಿನಿಮಾದ ಒಂದು ಪ್ರೊಡಕ್ಷನ್ ಕಂಟ್ರೋಲರ್ ಥರ ಅವರು ಕೆಲಸ ಮಾಡ್ತಾಯಿದ್ರು. ಜೊತೆಗೆ ನಮ್ಮ ಯದು ಮತ್ತು ನಮ್ಮ ಚೇತನ್ ಇದ್ದಾರೆ, ಮಂಜು ಇದ್ದಾರೆ. ನಮ್ಮ ಪ್ರೊಡಕ್ಷನ್ ಸುರೇಶ್ ಪೂಜಾರಿ ಅವರು ಕೂಡ ಇವತ್ತು ಆ ಥರ ಅಂದರೆ ಅದು ಅವರು ನಮ್ಮ ಸಂಸ್ಥೆಗೆ ತೋರಿಸೋ ಒಂದು ಪ್ರೀತಿ. ಮತ್ತು ಫಸ್ಟ್ ಇದರಲ್ಲಿ ಒಂದು ಹಾಡಿದೆ ಅಯ್ಯೋ ವಿಧಿ, ಅದರಲ್ಲಿ ಬರೀ ಒಂದು ಸಾಂಗ್ಗೋಸ್ಕರ ರಂಗಾಯಣ ರಘು ಸರ್ರು ಅದೇನೋ ಗೊತ್ತಿಲ್ಲ, ಅವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ತುಂಬ ದೊಡ್ಡದು. ಬರೀ ಅದೊಂದು ಸಾಂಗ್ಗೋಸ್ಕರ 2 ದಿನ ಬಂದು ಶೂಟ್ ಮಾಡಿಕೊಟ್ಟು ಹೋದರು ರಂಗಾಯಣ ರಘು ಸರ್ರು. ಮತ್ತು ಅದಕ್ಕೆ ಜಗ್ಗೇಶ್ ಸರ್ರು ಅದಕ್ಕೆ ಹಾಡಾಡಿದ್ದಾರೆ. ಮತ್ತು ನನ್ನ ಸಿನಿಮಾದ ಟೆಕ್ನಿಷಿಯನ್ಸ್ ಅಂತ ಹೇಳಿದಾಗ ಡಾಸ್ ಮೋಡು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ಅಂದರೆ ಆ ಥೀಮ್ ಇದೆಯಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ರು, ಇಡೀ ಸಿನಿಮಾ ಅದು ಅಂದರೆ ಅದೇ ಮೋಡಲ್ಲಿ ಹೋಗುತ್ತೆ. ಥ್ಯಾಂಕ್ ಯು ಡಾಸ್. ಮತ್ತು ಇನ್ನೊಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ನವನೀತ್ ಅವರು. ಥ್ಯಾಂಕ್ ಯು ನವನೀತ್. ಮತ್ತು ವಾಸಿಕೆ ವೈಭವ್ ಕೂಡ ನಮ್ಮ ಸಿನಿಮಾದ ಒಂದು BGM ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂಥರ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗ್ತಿದೆಯಲ್ಲ, ಬಟ್ ಸ್ಟಿಲ್ ಓಕೆ ಸರ್ ಅಲ್ವಾ? ಹೌದು, ಗೊತ್ತಾಯ್ತು ನನಗೆ. ಓಕೆ,
ಮತ್ತು KRG ಸಂಸ್ಥೆ ನಾನು ಮೊದಲಿಂದನೂ ನಮ್ಮ ಟಗರುಪಲ್ಲೆ ಸಿನಿಮಾ ಇರ್ಬೋದು, ಬಡವರಸ್ಕ ಸಿನಿಮಾ ಇದು ಯಾವಾಗಲೂ ನನ್ನ ಜೊತೆ ನಿಂತ್ಕೊಂಡು ಇದು ಅವ್ರ ಜೊತೆ ಒಂದು ಸಲಿಗೆ ಇದೆ, ಇದು ಹಂಗಲ್ಲ, ಇದು ಹಿಂಗೆ ಮಾಡಿ, ಇದು ಹಿಂಗೆ ಮಾಡೋಣ ಅಂತ ಅದೊಂದು ಮಾತಾಡ್ಸೋಷ್ಟು ಸಲಿಗೆ ಇದೆ ಇವ್ರ ಜೊತೆ. ಮತ್ತು ಜೊತೆಗೆ ಜಯಣ್ಣ ಅವ್ರು ಇದ್ದಾರೆ ನಮ್ಮ ಜೊತೆಗೆ. ಸೊ ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ಓಕೆ ಅವ್ರ ಕೈ ಹ್ಯಾಂಡ್ ಓವರ್ ಮಾಡಿ ನಾವು ಆರಾಮಾಗಿ ಕೂತ್ಕೋಬೋದು, ಅಷ್ಟೊಂದು ನಂಬಿಕೆ ಅವ್ರ ಮೇಲೆ. ಮತ್ತು ಈ ಎಲ್ಲ ಇಡೀ ನನ್ನ ಜರ್ನಿಯಲ್ಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು. ಆದರೆ ಒಂದಿದೆ ನಾನು ಮಾಡಿದ ಪ್ರಾಜೆಕ್ಟು, ಅದು ಹನಿಮೂನ್ ಅಂತ. ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದರೆ, ಅಥವಾ ಅವರು ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದರೆ, ನಾನೊಂದು ಹನಿಮೂನ್ ಸೀರೀಸ್ ಮಾಡಿದ್ದೆ. ಆವಾಗ ಅದನ್ನು ನೋಡಿ ಯಾರ ಹತ್ರನೂ ನನ್ನ ನಂಬರ್ ತಗೊಂಡು ನನ್ನ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ, ಇದು ಸೀಸನ್ 2 ಬರುತ್ತಾ ಅಂತೆಲ್ಲ ಇವರು ಸಿಕ್ತಾಗೆಲ್ಲ ಕೇಳ್ತಾ ಇರ್ತಾರೆ. ನಿಮ್ಗೊಂದು ಸೀಸನ್ 2 ಬರುತ್ತಾ, ಸೀಸನ್ 2 ಮದುವೆ ಆಗ್ಬಿಟ್ರಲ್ಲ ಬಿಡಿ ಹಂಗಾರೆ ನಿಮ್ಗೊಂದು ಸೀಸನ್ 2 ಮಾಡಲ್ಲ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಒಂದು ಸಿನಿಮಾನ ಅಥವಾ ಒಂದು ಏನೋ ಪ್ರಾಜೆಕ್ಟ್ನ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಸಣ್ಣ ಗೆಸ್ಚರ್ ತೋರಿಸೋದಿದೆಯಲ್ಲ ಅದು ತುಂಬ ಕಡಿಮೆ ಜನ ಮಾಡ್ತಾರೆ. ಸೊ ಹಂಗಾಗೋದು ದೊಡ್ಡ ಕೆಲಸ ಅಂತ ಅನ್ನಿಸ್ಕೊಳ್ಳುತ್ತೆ. ಥ್ಯಾಂಕ್ ಯು ಸರ್. ಮತ್ತು ಇಕ್ಕಟ್ ಸಿನಿಮಾ ಅದನ್ನು ನೋಡಿದಾಗಲೂ ಅಷ್ಟೇ, ನೀವು ಹೇಳಿದ್ರಿ ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಕಾಮಿಡಿ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು. ಮತ್ತು ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್, ಇದೊಂಥರ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡಂಗೆ. ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ ಹೇಳಲೇಬೇಕು. ಯಾಕಂತಂದರೆ ಇವ್ರು ಯಾರೋ ಕೇಳ್ತಾ ಇದ್ರು, ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ. ಬೇರೆ ಯಾರು ಬಂದಿದ್ದಾರೆ ನನ್ನ ಸಿನಿಮಾ ಮಾಡು ಅಂತ. ಸಿಂಪಲ್ ಆ್ಯಸ್ ದ್ಯಾಟ್. ಬೇರೆ ಯಾರು ಬಂದೋ ಬಾರಯ್ಯ ನೀನು ಮಾಡು, ಇನ್ಮೇಲೆ 5 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ? ಅದನ್ನ ನನ್ನ ಗೆಳೆಯ ಧನಂಜಯ ಹೇಳಿದ್ದಾನೆ. ಸೊ ಅದು ಮುಂಚೆ ಟಗರುಪಲ್ಲೆ ಮಾಡಿದ್ದಲ್ಲಿ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಾಗಲಿ, ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಗೇನ್ ಥ್ಯಾಂಕ್ಸ್ ಧನ. ಇಟ್ಸ್ ಹಾಕ್ಬಾರ್ದು ಬಟ್ ಥ್ಯಾಂಕ್ಸ್ ಧನ. ಓಕೆ, ಐ ಥಿಂಕ್ ಅದೊಂದು ಮಾತ್ರ ಇಂಗ್ಲೀಷ್ ಹೇಳಿದೆ. ಸರಿ ಅಷ್ಟೇ. ಆಮೇಲೆ ನನ್ನ ವೈಫು ಪೂಜಾ ಇಲ್ಲಿದ್ದಾರೆ. ಯಾಕೆ ಈ ಜೀವನದಲ್ಲಿ ಏನೇ ವಿದ್ಯಾಪತಿ ಏನೇ ಇರ್ಬೋದು, ಬಟ್ ನಾನು ನನ್ನ ಜೀವನದಲ್ಲಿ ಪೂಜಾಪತಿ. ಸೊ ಆ ಪೂಜಾಪತಿ ಅನ್ನಿಸ್ಕೊಂಡ್ರೆ ಪೂಜಾ ಇಲ್ಲಿ ಬಂದಿದ್ದಾಳೆ. ಥ್ಯಾಂಕ್ಸ್ ಪೂಜಾ. ಒಂದೇ ನಿಮಿಷ ನಾನು ಅದನ್ನೇ ಹೇಳೋಣ ಅನ್ಕೊಂಡು ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕಾದ್ರೆ, ವಿದ್ಯಾಪತಿ ಇಲ್ಲಿದ್ದೀರಾ, ನೀವು ವಿದ್ಯಾಪತಿಯಾಗಿ ಈಗ ಪರಿಚಯ, ನಮ್ಮೆಲ್ರಿಗೂ ನೀವು ಪೂಜಾಪತಿಯಾಗಿ ಗೊತ್ತಿರೋದು. ಪೂಜಾ ಅವರೇ ದಯವಿಟ್ಟು ವೇದಿಕೆಗೆ ಬರ್ಬೋದಾ ಪ್ಲೀಸ್? ಜಸ್ಟ್ ಸ್ಟೇಜ್ ಮೇಲೆ ಬನ್ನಿ ಸಾಕು. ಎಸ್, ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾಪತಿಯ ರಿಯಲ್ ಪತ್ನಿ ಪೂಜಾ ಅವ್ರನ್ನ. ಈ ಪೋಸ್ಟರ್ನ ಡಿಸೈನ್ ಮಾಡಿದ್ದು ನನ್ನ ವೈಫ್. ಅವರು ಗೀಚು ಸ್ಟುಡಿಯೋಸ್ ಇಂದ ಮಾಡಿಸಿದ್ದು. ಅವರು ಗೀಚು ಸ್ಟುಡಿಯೋಸ್ ಅಂತ ಇದೆ, ಇದನ್ನ ಅವರೇ ಮಾಡಿಕೊಟ್ಟಿದ್ದು ಗೀಚು ಟೀಮ್. ಎಸ್ ಪೂಜಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್. ನಮ್ಮ ವಿದ್ಯಾ ಅವ್ರು ಹೇಳ್ತಾ ಇದ್ರು, ವಿದ್ಯಾಪತಿಯಾಗಿ ತುಂಬಾನೇ ಟಾಂಟ್ರಮ್ಸ್ ಕೊಡ್ತಾರೆ ಇವರು ಅಂತ. ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ. 5 ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸೋದಿದೆಯಾ? ಏನ್ ಹೇಳಿದ? ಅಯ್ಯೋ ಅವ್ರು ಹೊಗಳಿ ಅಂತಾರೆ. ಹೋಗ್ಲಿ ಬಿಡಿ, ಸಿನಿಮಾದಲ್ಲಿ ನಾನು ಪಂಚ್ ಕಿಂಚ್ ಕೊಟ್ಟರೆ ನೋಡಿದ್ದೀರಾ? ನನ್ಗೆ ಯಾರು ಪಂಚ್ ಕೊಡ್ತಾರೆ ಅಂದ್ರೆ ಇವರೇ. ನಾನು ಪಂಚಿಂಗ್ ಬ್ಯಾಗ್ ಅಷ್ಟೇ. ಸೊ ನನಗೆ ಪಂಚ್ ಕೊಡೋದು ಮನೇಲಿ ಯಾವಾಗಲೂ ಇವರು. ನಾನು ನೆನ್ನೆ ತಾನೇ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಖುಷಿ ಆಯಿತು ಅಂದರೆ ಹೋಗಿ ನನ್ನ ಗಂಡನ ತಪ್ಕೊಂಡೆ. ಇಲ್ಲ, ನಾನೀಗ ನನ್ನ ಗಂಡನ ಆ್ಯಕ್ಷನ್ ಸ್ಟಾರಾಗಿ ನೋಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ. ನಂಗೆ ಇನ್ನೂ ತುಂಬ ಮಾತಾಡ್ತಿದೆ, ಬಟ್ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಅಂಡ್ ಆ ಪೋಸ್ಟರ್ ನೀವೇ ಮಾಡಿಕೊಡ್ಬೇಕು. ಇಂಗ್ಲಿಂದ ಎಲ್ಲ ದಾಲಿ ಪಿಕ್ಚರ್ಸ್ದು ಎಲ್ಲ ಗೀಚುನೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ರಾಘಭೂಷಣ್ ಅವರೇ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ರಮೇಶ್ ಅವರು ಇದ್ದಾರೆ, ನಮ್ಗೆ ಕರಾಟೆ ಕಲಿಸ್ಕೊಟ್ಟರು. ಅವರು ಸ್ವಲ್ಪ ಯೂಶುವಲ್ ಆಗಿ ಬಹಳ ಮುಖ್ಯ. ಈ ಆಕ್ಷನ್ ಸಿನಿಮಾದಲ್ಲಿ ಒಡೆಗೆ ಕಲಿಬೇಕಾಗಿಲ್ಲ, ಓಡಿಸ್ಕೊಡೋದು ಗೊತ್ತಿರ್ಬೇಕು ಹೆಂಗೆ ಅಂತ. ಇಲ್ಲಾಂದ್ರೆ ಪಾರ್ಟ್ಸ್ ಗಳೆಲ್ಲ ಎಲ್ಲೆಲ್ಲೋ ಪದ ಹೇಳ್ತಾವೆ ಆಮೇಲೆ. ಸೊ ನನಗೆ ರಮೇಶ್ ಅವರು ಟ್ರೈನ್ ಮಾಡಿದ್ರು. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಒಂದು ಫೋಟೋ. ಆಕ್ಚುಲಿ ನಮ್ಗೆ ಪ್ರೇರಣಾ ಅವ್ರು ಬಂದಿದ್ರು ಚೆನ್ನಾಗಿದೆ. ಅವ್ರ ಜೊತೆ ನೀವು ನಿಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪ್ರೇರಣಾ ಅವರು ಮತ್ತೆ ಪ್ರೇರಣಾ ಪತಿ ಅವರು ಇಬ್ರು ಬಂದಿದ್ರೆ ಗೊತ್ತಾಯ್ತು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಒನ್ಸ್ ಅಗೇನ್ ರಾಘಭೂಷಣ್ ಅವರೇ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.